ಮಾರ್ನಿಂಗ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮನೆಯಲ್ಲೇ ಇರುವಂಥ ಹಸಿ ತೊಗರಿಕಾಯಿನ ಬಳಸ್ಕೊಂಡು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತಾಯಿದ್ದೀನಿ. ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಬೇಗ ಬೇಗ ಎಲ್ಲ ಟಿಫನ್ ರೆಡಿ ಆಗೋಣ ಅಂತ. ಇದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಕೊಡಲ್ಲ ನಾನು, ಹಾಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಸ್ಪೈಸಸ್ ಎಲ್ಲ ಪೇಸ್ಟ್ ಮಾಡ್ಕೊಬರ್ತೀನಿ ಇವಾಗ. ಹಾಗೆ ಹೋಗ್ತಾ ಮಗಳಿಗೆ ಕಣ್ಣ ಮೇಲೆ ಒಂದು ಗುಳ್ಳೆ ಆಗಿದೆ ಅಂತ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ. ಅದಿನ್ನೂ ಕಮ್ಮಿ ಆಗಿಲ್ಲ, ಜಾಸ್ತಿನೇ ಆಗಿದೆ. ಹಂಗಾಗಿ ಅಲ್ಲಿ ಫಸ್ಟ್ ತೋರಿಸ್ಕೊಂಡು ಆಮೇಲೆ ಹೋಗೋಣ, ಬಿಡ್ತೀನಿ ಊರಿಗೆ ಅಂದಿದ್ದಾರೆ. ಮತ್ತು ಯಾರೆಲ್ಲ ಮೊದಲನೇದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ ಫ್ರೆಂಡ್ಸ್. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ನಾನು ಪಲಾವೆಲ್ಲ ಮಾಡಬೇಕಾದ್ರೆ ನನಗೆ ಮನೆಯಲ್ಲೇ ತುಂಬ ನ್ಯಾಚುರಲಾಗಿ ಬೆಳೆದಿರೋ ಅಂತಹ ವಸ್ತುಗಳೇನಿರುತ್ತೆ ಅದನ್ನೇ ಹಾಕ್ಬಿಟ್ಟು ಮಾಡ್ತೀನಿ. ಇದೇ ಬೇಕು ಅದೇ ಬೇಕು ಅಂತ ಕಾಯ್ಕೊಂಡೇನು ಮಾಡೋಕ್ಕೋಗಲ್ಲ. ಸೊ ಹಸಿ ತೊಗರಿಕಾಯಿ ಇರೋದ್ರಿಂದ ಮನೆಯಲ್ಲಿ ಸೊಪ್ಪು ನಾವು ಬೆಳೆದಿರೋದ್ರಿಂದ ಸೊಪ್ಪು ತೊಗರಿಕಾಳೆ ಮ್ಯಾಚ್ ಮಾಡಿಬಿಟ್ಟು ಬಟಾಣಿ ಎಲ್ಲ ಏನು ನಾನು ಹಾಕೋಕ್ಕೋಗಲ್ಲ, ಅದನ್ನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಸಾಂಬಾರಿಗೆಲ್ಲ ಹಾಕಿದರೆ ಮಕ್ಳುಗಳು ತಿನ್ನಲ್ಲ, ಕಾಳುಗಳೆಲ್ಲ ಸೈಡಿಗೆ ಮಾಡಿಬಿಟ್ಟು ಬರೀ ಪ್ಲೈನ್ ಸಾಂಬಾರಲ್ಲಿ ರೈಸ್ ಕಲ್ಸ್ಕೊಂಡು ತಿಂತಾರೆ. ಈ ಪಲಾವೆಲ್ಲ ಮಾಡಿದರೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ತಿನ್ನಿಸ್ತೀವಿ, ಹಂಗಾಗಿ ಸುಮ್ಮನೆ ತಿಂತಾರೆ ವೆಜಿಟೇಬಲ್ ಪಲಾವ್ ಅಂದರೆ. ಸೊ ಹಂಗಾಗಿ ನಾನು ಈ ಥರ ಮಾಡ್ತಿದ್ದೀನಿ. ಇದನ್ನು ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ವ್ಯತ್ಯಾಸ ಆಗೋಲ್ಲ. ಇದು ತೊಗರಿಕಾಯಿ ಹಾಕೋದ್ರಿಂದ ಪಲಾವ್ಗೇನು ಯಾವುದೇ ರೀತಿ ವ್ಯತ್ಯಾಸ ಆಗೋಲ್ಲ, ಸೇಮ್ ಫ್ಲೇವರ್ ಕೊಡುತ್ತೆ. ಮತ್ತು ಹಬ್ಬ ಎಲ್ಲ ಮುಗಿದ್ಮೇಲೆ ಯಾಕೆ ಹೋಗ್ತಾಯಿದ್ದೀವಿ ಊರಿಗೆ ಅಂದರೆ, ಇವಾಗ ಮಗಳಿಗೆ ಆನ್ಲೈನ್ ಕ್ಲಾಸಸ್ ರಜೆ ಸ್ಟಾರ್ಟ್ ಆಗಿದೆ. ಒಂದು 4 ಡೇಸ್ ರಜೆ ಕೊಟ್ಟಿದ್ದಾರೆ. ಹಂಗಾಗಿ ಆನ್ಲೈನ್ ಕ್ಲಾಸಸ್ ಇರಲ್ವಲ್ಲ ಅಂದ್ಬಿಟ್ಟು ಇವಾಗ ಹೋಗಿ ಬಂದುಬಿಡೋಣ. ಊರಲ್ಲಿ ನನ್ನ ಸಿಸ್ಟರ್ ಪಾಪು ಇದೆ, 2 ಮಂತ್ ಬೇಬಿ. ಹಂಗಾಗಿ ಪಾಪುನೂ ನೋಡ್ದಂಗೆ ಆಗುತ್ತೆ. ನೋಡಿ ತುಂಬ ದಿನ ಆಯಿತು, 1 ಮಂತ್ ಮೇಲೆ ಆಯಿತು. ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ನಾವೇನು ತುಂಬ ದೂರದಲ್ಲಿಲ್ಲ ಅಮ್ಮನ ಮನೆ, ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ ಒಳಗಡೆನೆ. ಹಾಗಂತ ಏನು ನಾವೇನು ವೀಕ್ಲಿ ಒನ್ಸು ಮಂತ್ಲಿ ಒನ್ಸು ಈ ಥರ ಏನು ಹೋಗ್ತಾ ಇರಲ್ಲ. ಯಾವಾಗಲೂ ಒಂದು ಸಾರಿ ಹೋಗೋದ್ರಿಂದ ನಮ್ಗೆ ಯಾವಾಗ ಹೋಗೋಣ ಅನಿಸುತ್ತೆ ಆವಾಗ ತುಂಬ ಖುಷಿ. ಏನೇ ಅಂದ್ರೂ ತಾಯಿ ಮನೆಗೆ ಹೋಗೋದು ಅಂದರೆ ಎಲ್ರಿಗೂ ಖುಷಿ ಇದ್ದೇ ಇರುತ್ತಲ್ವ. ಅವ್ರಿಗೂ ಮೊಮ್ಮಕ್ಕಳು ನೋಡಿರಲ್ಲ ತುಂಬ ದಿನ ಆಯಿತು ಅಂತ ಅವರು ಖುಷಿಯಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಹೋಗ್ತಾ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಫ್ರೆಂಡ್ಸ್. ಇವಾಗ ಬೇಗ ರೆಡಿ ಮಾಡಿಬಿಟ್ಟು ಟಿಫನೆಲ್ಲ ನಾವು ಟಿಫನ್ ಮಾಡಿ ಮಕ್ಳಿಗೆ ತಿನ್ನಿಸ್ಬಿಟ್ಟು ರೆಡಿ ಆಗ್ತೀವಿ. ನೋಡಿ ಇವಾಗ ಇದೆಲ್ಲ ಆಯಿತು. ಬಿಸಿ ನೀರು ರೆಡಿ ಇದೆ. ಬಿಸಿ ನೀರು ಮಿಕ್ಸ್ ಮಾಡಿಬಿಟ್ಟು ನಾನು ಇದು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು, ಮೆಂತ್ಯ ಪಲಾವ್ ಆಗಿರೋದ್ರಿಂದ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡ್ತೀನಿ. ಇದ್ರ ಕೆಲಸ ಇದು ರೆಡಿ ಆಯಿತು. ಟಿಫನೆಲ್ಲ ತಿಂದ್ಬಿಟ್ಟು ನಾನು ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ರೆಡಿ ಆದಮೇಲೆ.
ಓಕೆ ಫ್ರೆಂಡ್ಸ್, ರೆಡಿ ಆಗಾಯಿತು. ಇವಾಗ ಹೊರಟಿದ್ದೀವಿ. ಇವಳು ಮಗಳು ಬಂದು ಅಜ್ಜಿನ ತುಂಬ ಮಿಸ್ ಮಾಡ್ಕೋತೀನಿ ಅಜ್ಜಿ ಅಂತ ಎಲ್ಲ ಹೇಳಿ ಏನೇನೋ ಹೇಳಿ ಮುತ್ಕೊಡ್ತಾ ಇದ್ದಾಳೆ. ಅವಳು ಯಾವಾಗಲೂ ಅಷ್ಟೇ, ಅವಳಿಗೆ ನಮ್ಮಮ್ಮಂಗಿಂತ ಈ ಅಜ್ಜಿನೇ ತುಂಬ ಇಷ್ಟ ಅವಳಿಗೆ. ಅಮ್ಮಮ್ಮನೇನು ಎಷ್ಟು ಪ್ರೀತಿ ತೋರಿಸಿದ್ರು ಅವಳು ಅಷ್ಟು ನೆನೆಸ್ಕೊಳ್ಳಲ್ಲ. ಇವಳು ಅಜ್ಜಿ ಜೊತೆನೇ ಇಲ್ಲಿ ಅಭ್ಯಾಸ ಆಗಿರೋದ್ರಿಂದ ಈ ಅಜ್ಜಿ ಜೊತೆನೇ ಅವಳು ತುಂಬ ಅಟ್ಯಾಚ್ಮೆಂಟು. ಅಲ್ಲಿ ಹೊರಗಡೆ ನಿಂತಿದ್ದಾರೆ, ಬಾಯ್ ಮಾಡ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ಹೊರಟ್ವಿ. ಇವಾಗ ಸೀದಾ ಹಾಸನಲ್ಲಿ ಹಾಸ್ಪಿಟಲ್ಗೆ ಹೋಗ್ತೀವಿ. ಮಗಳಿಗೆ ಹಾಸ್ಪಿಟಲ್ ಕಣ್ಣು ತೋರಿಸ್ಕೊಂಡು ಆಮೇಲೆ ಊರಿಗೆ ಹೋಗ್ತೀವಿ. ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಊರಿಗೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಹಾಸ್ಪಿಟಲ್ಗೆ ಬಂದ್ವಿ ಫ್ರೆಂಡ್ಸ್. ತುಂಬ ರಶ್ಶು. ಯಾವ ಸ್ಕಿನ್ ಡಾಕ್ಟ್ರಿಗೆ ನೋಡಿದ್ರೂ ತುಂಬಾ ರಶ್ ಇತ್ತು. ಸೊ ಯಾವುದಾದ್ರೂ ಒಂದು ಕಡೆ ತೋರಿಸ್ಲೇಬೇಕಲ್ಲ ಅಂದ್ಬಿಟ್ಟು ಒಂದು ಕಡೆ ತೋರಿಸ್ಕೊಂಡ್ವಿ. ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಯ್ತು. ನಾವು ಮನೆ ಬಿಟ್ಟಾಗ 10:30 ಆಗಿತ್ತು. ಹಾಸ್ಪಿಟಲಿಂದ ತೋರಿಸ್ಕೊಂಡು ಇಲ್ಲಿ ಊರಿಗೆ ಬರೋ ಅಷ್ಟರಲ್ಲಿ 2 o'clock ಆಗಿತ್ತು. ನಾನು ಹಂಗಾಗಿ ಟಯರ್ಡ್ ಆಗಿತ್ತು. ಮನೇಲಿ ಬಂದ ತಕ್ಷಣ ಅಮ್ಮ ಸ್ಪೆಷಲ್ ಮಾಡಿದ್ರು, ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಲ್ಕೊಂಬಿಟ್ವಿ. ಇವಾಗ 5:30 ಆಗಿದೆ. ಇವಾಗ ಎದ್ವಿ. ಅಮ್ಮ ಹೊರಗಡೆ ಪಾತ್ರೆ ಎಲ್ಲ ವಾಶ್ ಮಾಡ್ತಾಯಿದ್ರು. ನಾವೆಲ್ಲ ಬಂದರೆ ಅವರು ಹೊರಗಡೆನೇ ಫಿಕ್ಸ್ ಆಗಿರ್ತಾರೆ, ಇಲ್ಲ ಬಚ್ಚು ಮನೆಯಲ್ಲೇ ಫಿಕ್ಸ್ ಆಗಿರ್ತಾರೆ. ಅವರು ಕೆಲಸಗಳು ಜಾಸ್ತಿ ಆಗುತ್ತೆ. ಇಲ್ಲಿ ಸ್ವಲ್ಪ ಕನ್ವಿನಿಯೆಂಟ್ ಕಮ್ಮಿ ಇರೋದ್ರಿಂದ ಹೊರಗಡೆ ಪಾತ್ರೆ ಬಟ್ಟೆ ತೊಳೆಯೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ತಾರೆ ಅವರು. ಮಗ ಅಪ್ಪನ ಜೊತೆ ತಾಚನ ಜೊತೆ ಇಲ್ಲಿ ಅಂಗಡಿ ಸುತ್ತೋದು ಅಂದರೆ ತುಂಬ ಇಷ್ಟ ಅವನಿಗೆ. ಹಾಲು ತರೋಕ್ಕೆ ಅಂತ ಜೊತೇಲಿ ಹೋಗ್ತಾ ಇದ್ದಾನೆ. ಬನ್ನಿ ಅಮ್ಮನ ಕೈತೋಟ ಪರಿಚಯ ಮಾಡಿಸ್ತೀನಿ, ಅಲ್ಲಿ ಏನೇನು ಬೆಳ್ಕೊಂಡಿದ್ದಾರೆ ಅಂದ್ಬಿಟ್ಟು ಮನೆ ಹತ್ರ. ನೋಡಿ, ಅಮ್ಮ ಪಾತ್ರೆ ವಾಶ್ ಮಾಡ್ತಾ ಇದ್ದಾರೆ. ಇಲ್ಲಿ ಬರಬೇಡ, ಹೋಗು ಅಂತಿದ್ದಾರೆ. ಯಾಕೆಂದರೆ ಮನೆ ಮುಂದೆ 2 ತೆಂಗಿನ ಮರಗಳಿದೆ. ತುಂಬ ಮೇಲ್ಗಡೆ ತೆಂಗಿನಕಾಯಿ ಎಲ್ಲ ಬಲ್ತೋಗಿದೆ, ತೊಳ್ಳಾಗಿದೆ ಅಂತಾರೆ. ಎಲ್ಲ ಉದುರುತ್ತೆ, ತಲೆ ಮೇಲೆ ಬೀಳುತ್ತೆ, ಹೋಗ್ಬಿಡು ಅಂತಿದ್ದಾರೆ. ನೋಡ್ತಾ ಇರ್ಬೋದು, ಇದೇ 2 ಮರಗಳು ಮನೆ ಫ್ರಂಟಲ್ಲಿರೋದು. ಯಾವಾಗಲೂ ಉದುರುತ್ತಾರೆ. ತುಂಬ ಹೈಟಲ್ಲಿ ಇರೋದ್ರಿಂದ ಅದನ್ನು ಕೆಡವಕ್ಕೆ ಹೋಗಿಲ್ಲ, ಹತ್ಸಕ್ಕೆ ಹೋಗಿಲ್ಲ ಯಾರನ್ನು. ನೋಡಿ, ಎಲ್ಲ ಬಲ್ತೋಗಿದೆ, ಆವಾಗವಾಗ ಬೀಳ್ತಾನೆ ಇರುತ್ತೆ. ಹಂಗಾಗಿ ಅಮ್ಮ ಮಾತ್ರ ಇಲ್ಲೇ ಕೂತ್ಕೊಂಡು ಪಾತ್ರೆ ವಾಶ್ ಮಾಡ್ತಿರ್ತಾರೆ. ನಾವ್ಯಾರಾದ್ರೂ ಈ ಕಡೆ ಓಡಾಡ್ತಿದ್ರೆ ಹೋಗಿ ಆ ಕಡೆ ಅಂತಾರೆ. ನೋಡಿ, ಪಪ್ಪಾಯ ಇದನ್ನು ತಿಂದಿಲ್ವಂತೆ, ಬಿದ್ದುಟ್ಟಿರೋದು ಹಣ್ಣು ಏನೋ ಹೇಗಿದೆ ಅಂತ ಗೊತ್ತಿಲ್ಲ ಅಂತಿದ್ರು. ಪಕ್ಕದಲ್ಲೇ ಬಾಳೆ ಗಿಡನೂ ಹಾಕ್ಕೊಂಡಿದ್ದಾರೆ. ಮತ್ತು ಅಲ್ಲೇ ನೋಡಿದ್ರೆ ಹಂಗೆ ಕಾಫಿ ಗಿಡನೂ ಇದೆ, ಅದರಲ್ಲೇ ಒಂದು ಹಸಿಮೆಣ್ಸಿನ್ಕಾಯಿ ಗಿಡನೂ ಅಲ್ಲೇ ಹಾಕಿದ್ದಾರೆ. ಆ ಕಡೆ ಸೈಡಲ್ಲಿ ಅರಿಶಿಣದ ಗಿಡ ಇದೆ. ಮತ್ತು ಈ ಕಡೆ ಬಂದರೆ ತೊಗರಿ ಗಿಡ ಹಾಕ್ಕೊಂಡಿದ್ದಾರೆ. ಕಾಕ್ಟ ಹೂವಿನ ಗಿಡ ಎಲ್ಲ ಅಲ್ಲೇ ಮಿಕ್ಸಪ್ ಆಗಿದೆ. ಯಾವಾಗಲೂ ಪಾತ್ರೆ ಬಟ್ಟೆ ವಾಶ್ ಮಾಡ್ತಿರ್ತಾರಲ್ವ, ನೀರು ಹೋಗ್ತಾ ಇರುತ್ತೆ, ಗಿಡಗಳು ಹಾಕಿದರೆ ಬರುತ್ತೆ ಅಲ್ವಾ ಅಂದ್ಬಿಟ್ಟು ಅಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಮನೆಗೆ ಬಂದರೆ ತವ್ರ ಮನೆಗಳಿಗೆ ಬಂದರೆ ಹಿಂಗೇನೆ ಅಮ್ಮದಿರು ಖುಷಿಯಾಗಿ ವೆಯ್ಟ್ ಮಾಡ್ತಾಯಿದ್ರು. ಅವ್ರಿಗೆ ಕೆಲಸಗಳೇನು ತಪ್ಪಲ್ಲ. ನಾವೆಲ್ಲ ಅಭ್ಯಾಸ ತಪ್ಪೋಗಿರುತ್ತೆ ಅಂದ್ಬಿಟ್ಟು ಹೊರಗಡೆ ಎಲ್ಲ ವಾಶ್ ಮಾಡೋಕ್ಕೆ ಬಿಡಲ್ಲ. ಸ್ವಲ್ಪ ಸೊಳ್ಳೆಗಳಿರುತ್ತೆ, ಬೇಡ ಅಂದ್ಬಿಟ್ಟು ಅಮ್ಮನೇ ವಾಶ್ ಮಾಡ್ತಾರೆ. ಬಟ್ಟೆ ವಾಶ್ ಮಾಡೋದು, ಪಾತ್ರೆ ವಾಶ್ ಮಾಡೋದೆಲ್ಲ ಅವ್ರದ್ದೇ ಕೆಲಸ. ಸೊ ಹಂಗಾಗಿ ಒಳಗಡೆ ನಾವೇನಾದರೂ ತಿಂಡಿ ಅಡುಗೆ ಕೆಲಸಗಳಿದ್ರೆ ನಾವು ಅಮ್ಮಂಗೆ ಹೆಲ್ಪ್ ಮಾಡ್ಕೊತೀವಿ. ಮತ್ತಿಲ್ಲಿ ನೋಡಿ, ಹಾಗಲಕಾಯಿ ಗಿಡ, ಸೀಬೆ ಗಿಡದ ಮರದ ಮೇಲೆಲ್ಲ ಹಬ್ಕೊಂಡ್ಬಿಟ್ಟಿದೆ. ಮತ್ತು ಹಂಗೆ ಹಿಂದೆ ಬಂದರೆ ಇಲ್ಲಿ ಮರಗಳು ತುಂಬ ಇದೆ. ತೆಂಗಿನ ಮರಗಳು ಒಂದು ಆಲ್ಮೋಸ್ಟ್ 15 ಮರಗಳಿದೆ. ಆದರೆ ಎಲ್ಲದೂ ಕಾಯಿಗಳು ಚೆನ್ನಾಗಿ ಬಿಡಲ್ಲ. ಅದರಲ್ಲೊಂದು 5-6 ಗಿಡಗಳು ತುಂಬ ಚೆನ್ನಾಗಿ ಬಿಡುತ್ತೆ. ನೋಡಿ, ಇದೊಂದು ಮರದಲ್ಲಿ ತುಂಬ ಚೆನ್ನಾಗಿ ಕಾಯಿ ಕಟ್ಟಿದೆ. ಈವ್ನಿಂಗ್ ಆಗಿರೋದ್ರಿಂದ ಅಷ್ಟು ಫೋಕಸ್ ಆಗ್ತಾ ಇಲ್ಲ ಅಂದ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಿಂದೆ ತೊಗರಿ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ. ಇವಾಗ ಮನೇಲಿ ಮಗು ಬಾಣ್ತಿ ಇರೋದ್ರಿಂದ ಅವರಿಗೂ ಕೆಲಸ ಮಾಡೋದಕ್ಕೆಲ್ಲ ಕಷ್ಟ ಆಗಿದೆ, ಹೊರಗಡೆ ಎಲ್ಲ ಬಂದು ಕ್ಲೀನ್ ಮಾಡೋದಕ್ಕೆ. ಸೊ ಹಂಗಾಗಿ ಸ್ವಲ್ಪ ಕಳೆಗಳೆಲ್ಲ ಜಾಸ್ತಿನೇ ಬೆಳ್ಕೊಂಡಿದೆ. ಮನೆ ಬಳಕೆಗೆ ಅಂದ್ಬಿಟ್ಟು ತೊಗರಿಕಾಯಿ ಎಲ್ಲ ಹಾಕ್ಕೊಂಡಿದ್ದಾರೆ. ತೊಗರಿಕಾಯಿ, ಅವರೆಕಾಯಿ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ ಮನೆ ಪಕ್ಕದಲ್ಲೇ ಜಾಗ ಇರೋದ್ರಿಂದ. ನೋಡಿ, ಆಗಲೇ ಸೂರ್ಯ ಮುಳುಗ್ತಾ ಇದ್ದಾನೆ. ಮತ್ತು ಹಾಗೆ ಈ ಕಡೆ ಬಂದರೆ, ಈ ಕಡೆ ನಾನೊಂದು ಸಲ ಲಾಸ್ಟ್ ಇಯರ್ ಕಬ್ಬಿನ ಗಿಡ ಕೊಟ್ಟಿದ್ದೆ, ಅದು ಹಾಕಿದ್ದಾರೆ. ಅದಿನ್ನೂ ಏನು ತಿನ್ನೋ ರೇಂಜಿಗೆ ಏನು ಬಂದಿಲ್ಲ, ಅದು ಸುಮಾರಾಗಿ ಬಂದಿದೆ. ಅಲ್ಲಿ ಬಚ್ಚು ಮನೆ ನೀರು ಹೋಗೋದ್ರಿಂದ, ಬಿಸಿ ನೀರು ಬರೋದ್ರಿಂದನೋ ಏನೋ ಅದು ಅಷ್ಟು ಚೆನ್ನಾಗಿ ಬಂದಿಲ್ಲ. ಮತ್ತು ಈ ಕಡೆ ಬಂದರೆ ಸೋರೆಕಾಯಿ ಗಿಡ ಬಂದಿದೆ ನೋಡಿ ಫ್ರೆಂಡ್ಸ್. ಆ ಕಡೆ ಸೀತಾಫಲದ ಗಿಡದ ಮೇಲೆ ಫುಲ್ಲು ಮೇಲೆ ಹೋಗಿ ಬೆಳ್ಕೊಂಡಿದೆ. ಅದು ಯಾವ ರೀತಿ ಕೀಳೋದೋ ಗೊತ್ತಿಲ್ಲ. ಹಾಲು ಸೋರೆಕಾಯಿ ಅಂತಾರೆ ನಮ್ಮ ಕಡೆ ಎಲ್ಲ, ಈ ಕಡೆ ಎಲ್ಲ ಕುಂಬಳಕಾಯಿ ಅಂತಲೂ ಕರೀತಾರೆ. ನೋಡಿ, ನೋಡ್ತಾ ಇರ್ಬೋದು, ಅಷ್ಟು ಹೈಟಲ್ಲಿದೆ. ಅದು ಹೆಂಗೆ ಯಾವ ರೀತಿ ಕೋಲಲ್ಲಿ ಕೀಳಬೇಕು ಅನಿಸುತ್ತೆ, ಇದು ಮಾಡಿಕೊಂಡು ಕುಡ್ಲೆ ಏನಾದರೂ ಹಾಕ್ಕೊಂಡು.
ಮತ್ತು ಹೀಗೆ ಬಂದರೆ ಮುಂದೆಗಡೆ ಇರೋ ಗಿಡಗಳನ್ನ ತೋರಿಸ್ತೀನಿ ಫ್ರೆಂಡ್ಸ್. ಮುಂದೆ ಇರೋಂತಹ ಇದು ತೆಂಗಿನ ಮರಗಳನ್ನ, ಇದೆರಡು ಫ್ರಂಟಲ್ಲಿರೋ ಮರಗಳು. ಇದರಲ್ಲಿ ಕಾಯಿ ಚೆನ್ನಾಗಿ ಬಿಡುತ್ತೆ, ಆದರೆ ಮನೆ ಮೇಲೆ ಬೀಳ್ತಾ ಇರುತ್ತೆ ಯಾವಾಗ್ಲೂ. ಹೊರಗಡೆ ಎಲ್ಲ ಮಕ್ಕಳು ಓಡಾಡೋದಕ್ಕೆ ಭಯ ಅಂದ್ಬಿಟ್ಟು ಹೊರಗಡೆ ಬಿಡಲ್ಲ ನಾವು ಮಕ್ಕಳನ್ನ. ಅಮ್ಮ ಆದಷ್ಟು ನೀವು ಒಂದು ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಕೆಲಸಗಳೇನು ಮಾಡಬೇಡಿ, ನಿಮ್ಮ ಮಕ್ಕಳು ನೀವು ಹುಷಾರಾಗಿ ನೋಡ್ಕೊಳ್ಳಿ ಅಂದ್ಬಿಟ್ಟು ಏನು ಕೆಲಸಗಳು ಅಷ್ಟು ಮಾಡೋಕ್ಕೆ ಬಿಡಲ್ಲ. ಏನೇ ಇದ್ರೂ ಅಡುಗೆ ಮನೇಲಿ ಏನಾದರೂ ಹೆಲ್ಪ್ ಮಾಡ್ಬೋದು ಮಾಡಿದರೆ. ಹೊರಗಡೆ ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದೆಲ್ಲ ನಮ್ಗೆ ಬಿಡಲ್ಲ, ನೀರೆಲ್ಲ ತರೋದಕ್ಕೆಲ್ಲ. ಯಾಕೆಂದರೆ ಮಕ್ಕಳುಗಳು ಆಚೆ ಬಂದಾಗ ಏನಾದರೂ ಕಾಯಿ ಏನಾದರೂ ಮಿಸ್ಸಾಗಿ ಮೇಲೆ ಬಿದ್ದುಬಿಟ್ರೆ ಅವರು ಪೇಯ್ನ್ ತಡೆಯೋಕ್ಕಾಗಲ್ಲ, ಅವು ತುಂಬ ಜಾಸ್ತಿ ಏಟಾಗುತ್ತೆ ಅಂದ್ಬಿಟ್ಟು ಮರಗಳು ತುಂಬ ಹೈಟಲ್ಲಿರೋದ್ರಿಂದ ಮೇಲಿಂದ ಬಿದ್ದರೆ ತುಂಬ ಏಟಾಗುತ್ತೆ. ಮತ್ತು ನಾನು ಬರ್ತಾ ಸ್ವಲ್ಪ ಶುಂಠಿ ಕೊಟ್ಟು ಕಳಿಸಿದ್ರು ಅತ್ತೆ. ಅದನ್ನು ಮಣ್ಣೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಒಣಗಕ್ಕೆ ಹಾಕ್ತೀನಿ, ಇಲ್ಲ ವಾಶ್ ಮಾಡೋದ ನೋಡ್ತೀನಿ ಅಂತ ಅಮ್ಮ ಅಲ್ಲಿ ಕ್ಲೀನ್ ಮಾಡ್ತಾಯಿದ್ರು. ಮಗ ಬಂದ ಹಾಲು ತೊಗೊಂಡು ತಾತನ ಜೊತೆ ಹೋಗಿ ಖುಷಿಯಾಗಿ. ಅವನಿಗೆ ಆಚೆ ಈಚೆ ಸುತ್ತಿಸಿರಲ್ಲ ನಾವು ಅಲ್ಲಿ ಆ ಮನೇಲೆಲ್ಲ, ಅಲ್ಲಿ ಊರ ಮನೇಲೆಲ್ಲ ನಮ್ಮ ಮನೇಲೆಲ್ಲ ಏನು ಹೊರಗಡೆ ಕರ್ಕೊಂಡೋಗಲ್ಲ. ಇಲ್ಲಿ ಬಂದರೆ ಸ್ವಲ್ಪ ಅಂಗಡಿಗೂ ಮನೆಗೂ ಸುತ್ತಾಡೋದಂದ್ರೆ ಅವ್ನು ತುಂಬ ಖುಷಿ ನೆಗ್ದು ಹೋಗ್ತಾ ಇರ್ತಾನೆ. ಓಕೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬುಧವಾರ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. 8 o'clock ಆಯಿತು ಎದ್ದೇಳೋದು. ಇಲ್ಲಿ ಬಂದರೆ ನಮಗೇನು ಟೈಮಿಂಗ್ಸ್ ಇಲ್ಲ, ನಮ್ಮನೇನು ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಬಿಟ್ಟು ಎಷ್ಟೊತ್ತಿಗೆ ಬೇಕಾದರೂ ಎದ್ರೂ ಅಮ್ಮನೂ ಏನು ಕೇಳಲ್ಲ, ಹೋಗ್ಲಿ ಮಲ್ಕೊಳ್ಳಿ ಪಾಪ ಅಂದ್ಬಿಡ್ತಾರೆ. ನಾನು ಆ ಮಕ್ಕಳು ಇನ್ನೂ ಅರ್ಧ ಗಂಟೆ ಮುಂಚೆನೇ ಎದ್ದು ರೋಡಲ್ಲಿ ಆಟಾಡ್ತಿದ್ರು. ಇಲ್ಲಿ ಕೆಳಗಡೆ ಆಟಾಡ್ಸಲ್ಲ ಅಮ್ಮ, ರೋಡಲ್ಲಿ ಆಡ್ಕೊಳ್ಳಿ, ನಾನು ನೀರು ಹಿಡಿತಾ ಇದ್ನಲ್ಲ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಅಂದರು. ಅವರು ಬೆಳಗ್ಗೆ ಎದ್ದಿದ ತಕ್ಷಣವೇ ಮನೆ ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ನೀರು ಬಿಟ್ಟಿದ್ದಾರೆ ಅಂತ ನೀರು ಹಿಡ್ಕೊತಾಯಿದ್ರು. ನಾನಿವಾಗ ಅಷ್ಟೇ ಎದ್ದು ಬಂದೆ ಹೊರಗಡೆ. ಆ ಮಕ್ಕಳು ಹೊರಗಡೆ ಆಟ ಆಡ್ತಿದ್ರಲ್ಲ, ಹಂಗೇನೊಂದು ಸ್ವಲ್ಪ ಮಾತಾಡ್ಕೊಂಡು ಒಳಗಡೆ ಹೋಗೋಣ ಅಂದ್ಬಿಟ್ಟು. ಅವ್ರಿಗಿಬ್ರಿಗೂ ಹಾಲು ಹಾಕ್ಕೊಟ್ಟಿದ್ದಾರೆ ಅಮ್ಮ, ಅಲ್ಲೇ ತಣ್ಣಗಾಗಿದೆ, ಅವ್ರು ಕುಡಿತಾ ಇಲ್ಲ. ನಾನಿವಾಗ ಕುಡಿಸೋಣ ಅಂದ್ಬಿಟ್ಟು ಆಚೆ ಬಂದೆ ಕರಿಯೋಣ ಅಂತ. ನೋಡಿ ಅಮ್ಮನ ಮನೆ ಈ ರೀತಿಯಾಗಿದೆ. ಅವರು ಹಿಂದಿನ ಕಾಲದಲ್ಲಿ ಕಟ್ಟಿದ್ರು ಅದೇ, ಇವಾಗೇನು ಮಾಡಿಫೈ ಎಲ್ಲ ಏನು ಮಾಡಿಲ್ಲ. ಪೇಂಟ್ ಎಲ್ಲ ನಮ್ಗಳ ಮದುವೆನಲ್ಲಿ ಮಾಡಿಸಿದ್ದು, ಇವಾಗೆಲ್ಲ ಹಾಳಾಗಿದೆ. ಹಳ್ಳಿ ಮನೆ ಆಗಿರೋದ್ರಿಂದ ಅವರು ಹಳ್ಳೀಲಿದ್ದು ಇದು ರೂಢಿಯಾಗಿ ಹಂಗೆ ಇದ್ದಾರೆ ನೋಡಿ. ದೊಡ್ಡಕ್ಕ ಬಾವನ ಫೋಟೋ ಇದು ಬಂದು ನಾವು ಟ್ವಿನ್ ಸಿಸ್ಟರ್ಸು. ಆ ಸೈಡ್ ಇರೋದು, ರೈಟ್ ಸೈಡ್ ಇರೋದು ನಂದು ಹಸ್ಬೆಂಡ್ದು ಮದುವೆ ಫೋಟೋ ಇದು. ಈ ಕಡೆದು ನನ್ನ ಸಿಸ್ಟರ್ದು ಅವ್ರದ್ದು ಮ್ಯಾರೇಜ್ ಫೋಟೋ ಇದು. ಇವಾಗ ಇವಳ್ದು ಬಾಣಂತನ ನಡೀತಾ ಇದೆ, ಸೆಕೆಂಡ್ ಬೇಬಿದು. ಸೊ ಹಂಗಾಗಿ ಮೊದಲನೇ ಮಗಳು ಅವ್ರ ಅಜ್ಜಿ ಹತ್ರ ಇದ್ದಾಳೆ. ಇಲ್ಲಿ ಪಾಪು ಇದ್ದಾನೆ, ಮತ್ತು ಸಿಸ್ಟರ್ ಇಲ್ಲಿದ್ದಾರೆ ಇಬ್ಬರು. ಬನ್ನಿ ಅಮ್ಮ ಅಡುಗೆ ಮನೆ ಹೇಗೆ ಇಟ್ಕೊಂಡಿದ್ದಾರೆ ನೋಡಿ. ಇವರೇನು ಜಾಸ್ತಿ ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ಕೆಳಗಡೆ ಇಟ್ಕೊಂಡಿಲ್ಲ, ಮೆಸ್ಸಪ್ ಆಗುತ್ತೆ ಅಂದ್ಬಿಟ್ಟು, ಜಾಗನೂ ಕಡಿಮೆ ಇದೆಯಲ್ಲ ಅಂದ್ಬಿಟ್ಟು ಹಟ್ಟದ ಮೇಲೆ ಹಾಕಿದ್ದಾರೆ ಮೇಲೆ ಪಾತ್ರೆನೆಲ್ಲ. ನಾವು ಬಂದಾಗ ಅಷ್ಟೇ ಸ್ವಲ್ಪ ತೆಗಿತಾರೆ, ಇಲ್ಲಾಂದರೆ ನಾವು ಇರೋದಿಬ್ಬರು ಏನಕ್ಕೆ ಅಷ್ಟೊಂದು ಗುಡ್ಡೆ ಹಾಕ್ಕೊಂಡು ಸುಮ್ಮನೆ ಕೆಲಸ ಜಾಸ್ತಿ ಅಂದ್ಬಿಟ್ಟು ಮೇಲೆ ಇಟ್ಟಿದ್ದಾರೆ ಎಲ್ಲ. ಹಾಲು ಕಾಯಿಸಿದ್ದಾರೆ, ಬಿಸಿ ನೀರು ಕಾಯಿಸಿದ್ದಾರೆ, ಇವಾಗ ಹಾಕೊಂಡು ಕುಡಿಬೇಕು. ಇದು ಸಿಂಕ್ ಬಂದುಬಿಟ್ಟು ಸುಮ್ಮನೆ ಟೆಂಪ್ರವರಿಲಿ, ಏನು ವಾಶ್ ಮಾಡ್ಕೊಳಕ್ಕಾಗಲ್ಲ ಇಲ್ಲಿ, ನೀರೆಲ್ಲ ಸಿಡಿಯುತ್ತೆ ಅಂದ್ಬಿಟ್ಟು ಹೊರಗಡೆನೇ ವಾಶ್ ಮಾಡೋದಮ್ಮ. ನೀರು ಕನ್ವೀನಿಯೆಂಟು ಇಲ್ಲ ಇಲ್ಲಿ, ಹಳ್ಳಿ ಆಗಿರೋದ್ರಿಂದ ನೀರು ಡೈಲಿ ರೆಗ್ಯುಲರಾಗಿ ಕಂಪಲ್ಸರಿ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಂಗಾಗಿ ಅಲ್ಲಿ ಇಲ್ಲಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೋತಾರೆ ಅಮ್ಮ. ಬಿಂದಿಗೆ ಫುಲ್ಲು ಕೊಡಗಳಲ್ಲಿ ಮತ್ತು ಬಕೆಟಲ್ಲೆಲ್ಲ ಯಾವಾಗಲೂ ಎನಿ ಟೈಮ್ ಸ್ಟೋರ್ ಮಾಡಿ ಇರ್ತಾರೆ. ಅನ್ನೆಸೆಸರಿ ಒಂದೊಂದು ಸಲ ಚೆನ್ನಾಗಿ ಬಿಡ್ತಾ ಇರ್ತಾರೆ, ಇನ್ನೊಂದೊಂದು ಸಲ ನೀರೇ ಬಿಡಲ್ಲ 1 ವೀಕ್ ಆದ್ರೂ ಅಂತಿರ್ತಾರೆ. ಮತ್ತು ಈ ಕಡೆ ನೋಡಿ, ಇದು ಹಸಿ ತೊಗರಿಕಾಯಿ ಮತ್ತು ಮೆಂತ್ಯ ಸೊಪ್ಪು ಮನೆಯಿಂದ ಅಲ್ಲಿ ಅತ್ತೆ ಕೊಟ್ಟು ಕಳಿಸಿದ್ರು, ಅಲ್ಲಿಂದ ತೊಗೊಬಂದಿರೋದು. ಇವಾಗ ನಿನ್ನೆ ಸ್ಪೆಷಲ್ ಮಾಡಿದ್ರು, ಏನು ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಇವಾಗ ಮಧ್ಯಾಹ್ನ ಮೇಲೆ ಏನಾದರೂ ಮಾಡೋಣ, ಅದರಲ್ಲಿ ಸಾಂಬಾರು ಬಸ್ಸಾರು ಅಂತ ಅಂದ್ಕೊಂಡಿದ್ವಿ. ಈ ಬ್ಯಾರ್ಲರಲ್ಲಿ ಡ್ರಮ್ಮಲ್ಲಿ ಬಂದು ನೀರೇನು ಸ್ಟೋರ್ ಮಾಡಿಲ್ಲ, ರಾಗಿ ಇಟ್ಟಿದ್ದಾರೆ. ಇಲ್ಲಿ ಹೆಗ್ಣಗಳ ಕಾಟ ಜಾಸ್ತಿ ಅಂದ್ಬಿಟ್ಟು ರಾಗಿನ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಓಕೆ ಫ್ರೆಂಡ್ಸ್, ಅಮ್ಮ ನೀರೆಲ್ಲ ಹಿಡಿದು ಬಂದರು ಅವರು. ನಾನು ಒಳಗಡೆ ಕಾಫಿ ಮಾಡ್ತಾಯಿದ್ದೆ, ಬ್ರೆಡ್ ಇದೆ ತಿನ್ನೋದಕ್ಕೆ ಅಂದ್ಬಿಟ್ಟು ಕಾಫಿ ಜಾಸ್ತಿ ದೊಡ್ಡ ದೊಡ್ಡ ಗ್ಲಾಸಲ್ಲೇ ಹಾಕೊಂಡು ಕೂತಿದ್ದೀವಿ. ಮಕ್ಳಿಗೆ ಇವಾಗ ಹಂಗೇನೆ ಹಾಲು ಕುಡಿಸ್ಕೊಂಡು ಅವನು ಬ್ರೆಡ್ ತಿಂತೀನಿ ಅಂತಿದ್ರು ಮಕ್ಕಳು. ಸೊ ತಿನ್ಬಿಡೋಣ ಅಂದ್ಬಿಟ್ಟು 8 ಗಂಟೆಗೆ ಕಾಫಿ ಕುಡಿತಾಯಿದ್ವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಅಮ್ಮ ಇವಾಗ ಪಾಪುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡಿ. ಅವ್ನು ಅಳೋದು ಸೌಂಡ್ ನಿಮಗೆ ಕೇಳಿಸುತ್ತೆ ಅಂದ್ಕೊಂಡಿದ್ದೀನಿ. ಬಾಣ್ತಿಂಗೆ ಮಗುಗೆ ಫಸ್ಟ್ ಸ್ನಾನ ಮಾಡಿಸ್ಬಿಡ್ತೀನಿ, ಆಮೇಲೆ ಮಕ್ಳಿಗೆ ಮಾಡಿಸ್ತೀನಿ ಅಂತಿದ್ರು. ಓಕೆ ಫ್ರೆಂಡ್ಸ್, ಅವ್ರದ್ದಿಬ್ರದ್ದು ಆಯಿತು, ಮಗುದೂ ಪಾಪುದು ಅವ್ರ ಅಮ್ಮಂದು. ಇವಾಗ ನನ್ನ ಮಗನ ಸ್ನಾನ ಮಾಡಿಸ್ಬಿಟ್ಟು ಆಚೆ ಕಳಿಸ್ತೀನಿ ಅಂತ ಕೂರಿಸ್ಕೊಂಡಿದ್ದಾರೆ. ಅವನೇನೇನೋ ಟ್ವಿಂಕಲ್ ಎಲ್ಲ ಹೇಳ್ತಾ ಇರ್ತಾನೆ ಸ್ನಾನ ಮಾಡಬೇಕಾದ್ರೆ. ಇಲ್ಲೂ ಅಜ್ಜಿಗೆ ಹೇಳ್ಕೊಡ್ತಾ ಇದ್ದಾನೆ ಅದನ್ನೇ. ಅಜ್ಜಿ ಟ್ವಿಂಕಲ್ ಅಂತಲೇ ಬ್ರಷ್ ಮಾಡ್ತಾನೆ ಈ ಥರ ನೋಡಿ. ಅಮ್ಮ ಹೆಂಗೆ ನೀರೆಲ್ಲ ತುಂಬಿಸಿಟ್ಕೊಂಡಿದ್ದಾರೆ ಸ್ಟೋರ್ ಮಾಡಿ.
ಯಾವ ಪಾತ್ರೆನೂ ಬಿಡಲ್ಲ, ಎಲ್ಲ ಫುಲ್ಲು ಬಕೆಟ್ಗಳಿಗೆಲ್ಲ ತುಂಬಿಸಿಟ್ಟಿರ್ತಾರೆ. ಮಕ್ಳಿರೋವಾಗ ನೀರು ಜಾಸ್ತಿ ಖರ್ಚಾಗುತ್ತೆ, ನೀರು ಇಲ್ಲಿ ಸರಿಯಾಗಿ ಒಂದೊಂದ್ಸಲ ಬಿಡಲ್ಲ ಅಂದ್ಬಿಟ್ಟು. ಸೊ ಇವ್ನು ರೆಡಿ ಆಯಿತು, ಇವ್ನಿಗೆ ಇವಾಗ ಬಟ್ಟೆ ಹಾಕ್ತೀನಿ. ನೋಡಿ ರೂಮಲ್ಲಿ ಮಲಗಿದ್ದಾರೆ, ನನ್ನ ಸಿಸ್ಟರು ಮತ್ತು ಪಾಪು ಮಲಗಿದ್ದಾರೆ ಸ್ನಾನ ಮಾಡಿಕೊಂಡು. ಇವ್ನು ಫ್ರೆಶ್ ಅಪ್ ಆದ. ಅವಳು ನಾನು ಆಮೇಲೆ ಅಂತ ತಪ್ಪಿಸ್ಕೊಂಡು ಓಡೋದ್ಲು, ರೋಡಲ್ಲಿ ಆಟಾಡ್ತಿದ್ದಾಳೆ. ಸರಿ ಟಿಫನ್ ಬ್ರಷ್ ಮಾಡಿಸ್ಬಿಟ್ಟು ಟಿಫನ್ ಎಲ್ಲ ಮಾಡೋಣ ನಾವು, ಬ್ರಷ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಿದ್ರಾಯ್ತು ನಿಧಾನಕ್ಕೆ ಅಂದ್ಬಿಟ್ಟು. ಇವು ಆಲ್ರೆಡಿ ಲೇಟಾಗಿದೆ ಎದ್ದಿದ್ದು ಅಂದ್ಬಿಟ್ಟು ಇವ್ನಿಗೆ ಮಾತ್ರ ರೆಡಿ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಅವ್ನಿಗೆ ರೆಡಿ ಮಾಡಿ ಆಚೆ ಬಂದೆ. ಮತ್ತೆ ಅಮ್ಮ ಆವಾಗಲೇ ಸ್ವಲ್ಪ ನೀರು ಬಿಟ್ಟಿದ್ರು, ಮತ್ತೆ ಇವಾಗ ಬಿಡ್ತಾ ಇದ್ದಾರೆ ಅಂದ್ಬಿಟ್ಟು ಬಟ್ಟೆ ನೋಡಿ ಫ್ರೆಂಡ್ಸ್, ಚಿಕ್ಕ ಮಗು ಬಟ್ಟೆ 2 ಮಂತ್ ಬೇಬಿದು ಬಟ್ಟೆಗಳು ಯಾವ ರೀತಿ ವಾಶ್ ಮಾಡಿ ಒಣಗಾಕಿದ್ದಾರೆ. ಹಳ್ಳಿ ಕಡೆ ಎಲ್ಲ ಹೀಗೇನೆ, ನಿಮ್ಮ ಕಡೆನೂ ಹೀಗೇನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ರೆಗ್ಯುಲರಾಗಿ ಬಟ್ಟೆಗಳನ್ನ ಯೂಸ್ ಮಾಡೋದು ಆಲ್ಮೋಸ್ಟ್ ಮಕ್ಳುಗಳಿಗೆ. ನೋಡಿ ಮಗಂಗೆ ಸ್ನಾನ ಮಾಡಿಸ್ಬಿಟ್ಟೆ, ಅವನು ಅಲ್ಲಿಬ್ಬರು ಮಕ್ಕಳು ರೋಡಲ್ಲಿ ಸಿಕ್ಕಿದ್ದಾರೆ ಅಂದ್ಬಿಟ್ಟು ಅವ್ರ ಮನೆ ಹತ್ರ ಹೋಗಿ ಆಟಾಡ್ತಾ ಇದ್ದಾನೆ ರೋಡಲ್ಲಿ. ಅಲ್ಲಿ ನೀರಿಗೆ ಕೈ ಹಾಕೊಂಡು ಆಡ್ತಾ ಇದ್ದಾನೆ. ಅಮ್ಮಂಗೆ ಇವಾಗ ಮತ್ತೆ ಕೆಲಸ ಸ್ಟಾರ್ಟ್ ಆಯಿತು. ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಒಳಗೆ ಬರ್ತೀನಿ ಅಂದರು. ಸರಿ ನಾನೇ ಏನಾದರೂ ಟಿಫನ್ ರೆಡಿ ಮಾಡಿದ್ರಾಯ್ತು ಅಂದ್ಬಿಟ್ಟು ಅಮ್ಮ ಬಟ್ಟೆ ವಾಶ್ ಮಾಡಿಬಿಟ್ಟು ಬರಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ನಿನ್ನೆ ಸ್ಪೆಷಲ್ ಮಾಡಿದ್ರು ಬರೋ ಅಷ್ಟರಲ್ಲಿ ನಾವು. ಸೊ ಅದಕ್ಕೇ ಇವಾಗ ಚಪಾತಿ ಹಾಕಿದ್ರೆ ಆಯಿತು ಅಂದ್ಬಿಟ್ಟು ನಾನು ಚಪಾತಿ ಮಾಡೋಣ ಅಂತ ಒಳಗಡೆ ಬಂದೆ. ಇವನು ಮಗು ಜೋಕಾಲಿ ನೋಡ್ಬಿಟ್ಟು ನನಗೂ ಜೋಕಾಲಿ ಕಟ್ಟು ಅಂತ ಫ್ರಂಟಲ್ಲಿ ನೋಡಿ ಸ್ಯಾರಿ ಕಟ್ಟಿಸ್ಕೊಂಡಿದ್ದಾನೆ. ನನಗೂ ಅದ್ರಲ್ಲಿ ಮಲಗಿಸಿ ಅಂತಿದ್ದ, ಅದ್ರಲ್ಲಿ ಮಲಗಿಸಿದ್ರೆ ಇವ್ನು ವೆಯ್ಟ್ ತಡೆಯಲ್ಲ ಅಂದ್ಬಿಟ್ಟು ನಾನು ಈ ಥರ ಸ್ಯಾರಿ ಕಟ್ಟಿದ್ದೀನಿ ಇವಾಗ ಇವ್ನು ಸಮಾಧಾನಕ್ಕೋಸ್ಕರ ಹಾಲಲ್ಲಿ. ಓಕೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಅಮ್ಮ ಬಾಣಂತಿಯರಿಗೆಲ್ಲ ನಮ್ಮ ಕಡೆ 1 ಮಂತ್ ಆದಮೇಲೆ ಈ ಫುಡ್ ಕೊಡ್ತಾರೆ, ಮೆಂತ್ಯ ಮುದ್ದೆ ಅಂತ. ಅಕ್ಕಿ ಗೋಧಿ ಮತ್ತು ಮೆಂತ್ಯ ತೊಳೆದು ವಾಶ್ ಮಾಡಿಟ್ಟಿದ್ದಾರೆ. 1 ಮಂತ್ಗೆ ಕೊಡಬೇಕಿತ್ತು, ಇವಾಗೆಲ್ಲ ಮಳೆ ಸ್ಟಾರ್ಟ್ ಆಗಿದ್ದರಿಂದ ಒಣಗ್ಸೋಕ್ಕಾಗಲಿಲ್ಲ ಅಂದ್ಬಿಟ್ಟು ಇವಾಗ ಒಣಗಿದೆ ಅಂದ್ಬಿಟ್ಟು ಬಿಡ್ಸೋಕ್ಕಿಟ್ಟಿದ್ದಾರೆ ರೆಡಿ ಮಾಡಿ. ನೋಡಿ ಬಚ್ಚು ಮನೆ ಈ ಕಡೆ ಇರೋದು, ಅಮ್ಮನ ಮನೆದು. ಈ ಕಡೆ ಬಂದರೆ ರೂಮು, ಇದು ಹಾಲು. ಇವಾಗ ಅಮ್ಮ ನಾನು ಟಿಫನ್ ತಿನ್ನಿಸ್ಬಿಟ್ಟು ಅವ್ರಿಗೆ ನಾನು ತಿಂತೀನಿ, ನೀನು ರೆಡಿ ಮಾಡಿಕೊಂಡು ಅಂತಿದ್ರು. ಸರಿ ತಿನ್ನಿಸ್ಲಿ ಅಂದ್ಬಿಟ್ಟು ಅವ್ರ ಕೈಗೆ ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಸಿಸ್ಟರ್ ಪಾಪು ನೋಡೋದಕ್ಕೆ ಅಂದ್ಬಿಟ್ಟು ಅವ್ರ ರಿಲೇಟಿವ್ಸ್ ಮಧ್ಯಾಹ್ನ ಬಂದರು. ನಾನು ಮಧ್ಯಾಹ್ನ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅವ್ರು ಹೋಗಿದ್ದು ತುಂಬ ಲೇಟ್ ಆಯಿತು. ಹಂಗಾಗಿ ಈವ್ನಿಂಗ್ ಸ್ಟಾರ್ಟ್ ಮಾಡಿದೆ. ಇವಾಗ ಅಮ್ಮ 4:30 ಆಗಿದೆ ಟೈಮು. ಹೊರಗಡೆ ಮಕ್ಕಳು ಆಟಾಡ್ತಿದ್ರಲ್ವ, ಹಂಗೆ ಹೇಳ್ಕೊಂಡು ಇವಳು ತಲೆ ಎಲ್ಲ ಕೂದಲು ಹಂಗೆ ಬಿಟ್ಕೊಂಡು ಓಡಾಡ್ತಾ ಇದ್ದು. ಕೂದಲಿಗೆ ಎಣ್ಣೆ ಹಚ್ಕೊಳ್ಳಲ್ಲ ನೀವು, ಅದಕ್ಕೆ ತಲೆನೋವಿಗೆ ಹಿಂಗೆ ತಲೆನೋವು ಅಂತಿರ್ತೀರ. ನನಗೆ ಯಾವಾಗಲೂ ತಲೆನೋವು ಬರ್ತಾ ಇರುತ್ತೆ. ಬಂದ ತಕ್ಷಣ ಇಲ್ಲಿ ಎಳ್ಕೊಂಡು ಕೂದಲಿಗೆಲ್ಲ ಎಣ್ಣೆ ಹಚ್ಬಿಡ್ತಾರೆ. ಈಗ ಇವಳಿಗೆ ಕಣ್ಣಲ್ಲಿ ಗುಳ್ಳೆ ಆಗಿರೋದಕ್ಕೆ ಈಟಿಗಾಗಿದೆ ಅನಿಸುತ್ತೆ, ಎಣ್ಣೆ ಹಚ್ಚಿಲ್ಲ ಅಂತ ಬೈದ್ಬಿಟ್ಟು ಅವರೇ ಎಣ್ಣೆ ಎಲ್ಲ ಬಿಸಿ ಮಾಡ್ಕೊಬಂದು ಹಚ್ಕೊಡ್ತಾಯಿದ್ರು. ಇವಳು ಹಚ್ಚಿಸ್ಕೊಳ್ಳೋಕೆ ಒಂದು ಸ್ವಲ್ಪ ಅಲ್ಲಿ ಗಲಾಟೆ, ಅಲ್ಲೂ ಹಂಗೆ ಮಾಡ್ತಾಳೆ, ಇಲ್ಲೂ ಹಂಗೇನೆ ನಾನು ಹಚ್ಚಿಸ್ಕೊಳ್ಳಲ್ಲ ಅಂತ ಮುಖ ಊದಿಸ್ಕೊಂಡೆ ಹಚ್ಚಿಸ್ಕೊತಾ ಇದ್ಲು. ಅವನಲ್ಲಿ ಹೊರಗಡೆ ಫ್ರೆಂಡ್ ಇದ್ದಾನೆ, ಎದುರುಗಡೆ ಮನೇಲಿ ಒಂದು ಚಿಕ್ಕ ಪಪ್ಪು ಇದೆ, ಅವನ ಜೊತೆ ಆಟಾಡ್ಕೊತಾ ಇದ್ದಾನೆ. ಬೆಳಗ್ಗೆಯಿಂದ ತಪ್ಪಿಸ್ಕೊಂಡು ತಿರುಗ್ತಾ ಇದ್ಲು, ಇವಾಗ ಎಳ್ಕೊಂಡು ಕೂರಿಸ್ಕೊಂಡಿದ್ದಾರೆ. ರೋಡಿಗೆ ಬರ್ತೀನಿ ಅಲ್ಲಿಗೆ ಹಚ್ಚುತ್ತೀನಿ ಅಂದ್ಬಿಟ್ಟು ರೋಡಲ್ಲೇ ಕೂತ್ಕೊಂಡು ಹಚ್ತಾ ಇದ್ದಾರೆ, ಇವಳನ್ನ ಹಿಡಿಯೋಕ್ಕಾಗಲಿಲ್ಲ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಈವ್ನಿಂಗ್ 6:30 ಆಗ್ತಾ ಬಂತು. 6:30 ಆಗಿದೆ ಟೈಮು. ಇವನಿಲ್ಲಿ ಹೊರಗಡೆ ಚಂದಮಾಮ ಬಂದಿದೆ ಅಂತ ಕಿಟಕಿಯಿಂದ ನೋಡ್ಬಿಟ್ಟು ಆಚೆ ಓಡ್ ಬಂದ, ನೋಡ್ಕೊಂಬರ್ತೀನಿ ಆಟಾಡ್ತೀನಿ ಅಂತ. ನಾನು ಹಂಗೆ ಹೊರಗಡೆ ಬಂದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ ತುಂಬ ಲಾಂಗ್ ಆಯಿತು, ಹಂಗಾಗಿ ಇವಾಗಲೇ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಆದರೆ ಕಂಟಿನ್ಯೂ ಮಾಡ್ತೀನಿ. ಅಮ್ಮ ಮನೆ ಹತ್ರ ಗದ್ದೆ ಬೆಳೆದಿದ್ದಾರೆ, ಅಲ್ಲಿಗೆಲ್ಲ ತೋರಿಸ್ತೀನಿ, ಕರ್ಕೊಂಡು ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನಾಳೆ ಕಂಟಿನ್ಯೂ ಮಾಡ್ತೀನಿ.